ಚಂದನ ಅವರೇ, ಒಂದು ದೊಡ್ಡ ಜವಾಬ್ದಾರಿ. ಇಷ್ಟು ವರ್ಷ ನಟನೆಯ ಮೂಲಕ ನೀವು ತುಂಬಾನೇ ಚೆನ್ನಾಗಿ ಎಲ್ಲರ ಮನಸ್ಸನ್ನ ರಂಜಿಸಿದ್ರಿ. ಅಫ್ಕೋರ್ಸ್ ನಿಮಗೆ ಬೇಕಾದಂತಹ ಸ್ಟೋರಿಗಳು ಸಿಕ್ಕಿದ್ದಾಗ ನಾವೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ದೊಂದು ಬ್ಯೂಟಿಫುಲ್ ಜರ್ನಿ ಹೇಗೆ ಶುರುವಾಯಿತು, ಹೇಗೆ ಕಲಿತಾ ಇದೆ. ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡಬೇಕು. ಇಬ್ಬರು ಇಂಟರ್ನ್ಯಾಷನಲ್ ಆಗಿದ್ದಾರೆ. ಸೊ ಅವ್ರ ಜೊತೆ ಹೇಗೆ ವರ್ಕ್ ಮಾಡಿದ್ರು, ನಿಮ್ಮ ಟೀಮ್ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಸೇರಿದ್ದಕ್ಕೆ ಆ್ಯಂಡ್ ಈ ಒಂದು ಇವೆಂಟ್ನ ಸಕ್ಸಸ್ಫುಲ್ ಮಾಡ್ತಿರೋದಕ್ಕೆ. ಈ ಫ್ಲಡ್ ಸಿನಿಮಾ ಕತೆ ಶುರು ಮಾಡಿದಾಗ ನಾನು ಬ್ಯಾಚುಲರ್ ಆಗಿದ್ದೆ. ಸೊ ಅವಾಗ ಬರ್ದಿದ್ದ ಕತೆ ಸಿನಿಮಾ ಮಾಡೋಣ ಅಂದ್ಕೊಂಡಾಗ ಮದುವೆ ಆಗಿದ್ದೆ. ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಒಂದು ವರ್ಷದ ಮಗು ಇದೆ. ಸೊ ಸ್ವಲ್ಪ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ನನಗೆ. ಆ್ಯಂಡ್ ಅಕ್ಟೋಬರ್ 25ನೇ ತಾರೀಕಿಗೆ ಸುದೀಪ್ ಸರ್ನ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ 10 ವರ್ಷ ಆಗುತ್ತೆ. ಸೊ ಅವತ್ತಿಂದ ಇವತ್ತಿನವರೆಗೂ ಸರ್ ಜೊತೆ ಒಂದು ತುಂಬ ಅದು ಒಂಥರ ಫ್ರೆಂಡ್ಶಿಪ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಏನು ಹೇಳಿದ್ರೆ ನಾನು ಐ ಫೀಲ್ ಲೈಕ್ ಐ ಆಮ್ ಹಿಸ್ ಫ್ಯಾಮಿಲಿ ಮೆಂಬರ್. ಸೊ ಒಂದು CCLಯಿಂದ ಹಿಡಿದು ಪ್ರೇಮ ಬರಹ ಟ್ರೈಲರ್ ಲಾಂಚ್ ಮಾಡಿದ್ರು, ಆ್ಯಂಡ್ ದೆನ್ ನನ್ನ ಹೋಟೆಲ್ನ ಇನಾಗ್ರೇಟ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಸೊ ಐ ವಾಂಟೆಡ್ ಸೋ ಮೆನಿ ಪಿಲ್ಲರ್ಸ್. ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ತುಂಬ ವ್ಯಾಲ್ಯೂ ಇದೆ ಇದರಲ್ಲಿ. ಅದೆಲ್ಲದಕ್ಕೂ ಸೆಂಟರ್ ಪಿಲ್ಲರ್ ಆಗಿ ಇವತ್ತು ಬ್ಯಾಕ್ ಬೋನ್ ಆಗಿ ನಿಂತಿರೋರು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೀವು ಹಾಡಿರೋ ಹಾಡು ತುಂಬ ಜನ ಮನಸ್ಸು ಕೊಟ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ನನ್ನ ಜೀವ, ಎಲ್ಲರ ಜೀವ. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಆರ್ ವೆರಿ ಇನ್ನೋಸೆಂಟ್. ಲೈಕ್ ನನ್ನನ್ನು ಇಂಜಿನಿಯರ್ ಮಾಡಿಸಿದ್ರು, ಬಟ್ ನಾನು ಈ ರಂಗಕ್ಕೆ ಬಂದೆ. ಬಟ್ ಸ್ಟಿಲ್ ಅವ್ರು ಏನು ಹೇಳಲಿಲ್ಲ, ಇವತ್ತು ಏನು ಕೇಳಲ್ಲ. ನಾನು ಏನು ಮಾಡ್ತೀನಿ, ನಿಮ್ಗೆ ಏನು ಇಷ್ಟ ನಾವು ಮಾಡಪ್ಪ ಅಂತ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿ ಇಬ್ಬರಿಗೂ. ಆ್ಯಂಡ್ ನನ್ನ ಭಾವ ಒನ್ ಆಫ್ ದ ಫೈನಾನ್ಷಿಯಲ್ ಸಪೋರ್ಟ್ ಈ ಸಿನಿಮಾಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನಾನು. ಇದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಶುರು ಮಾಡಿದಾಗ ನನ್ನ ವೈಫ್ ಕವಿತಾ 6 months ಪ್ರೆಗ್ನೆಂಟ್ ಆಗಿದೆ. ಸೊ ಐ ವಾಸ್ ಕನ್ಫ್ಯೂಸ್, ಈ ಸಿನಿಮಾ ಶುರು ಮಾಡಿ ಮುಗಿಸೋಕ್ಕಾಗತ್ತೆ. ಐ ಮೀನ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹರ್ ಆ್ಯಂಡ್ ಬೇಬಿ.